ಮಂಗಳವಾರ ಬುಧವಾರವೇ ಡಿಕೆಶಿ ಸಿಎಂ ಆಗಿ ಪದಗ್ರಹಣ ಮಾಡ್ತಾ ಇದ್ದಾರೆ. ಪವರ್ ಟಿವಿಯಲ್ಲಿ ಡಿಕೆ ಪದಗ್ರಹಣದ ಬಗ್ಗೆ ಆರಾಧ್ಯ ಖ್ಯಾತ ಜ್ಯೋತಿಷಿ ಬಿಪಿ ಆರಾಧ್ಯ ಅವರು ಮಾತಾಡಿದ್ದಾರೆ. ನಮ್ಮ ಪ್ರತಿನಿಧಿ ರೂಪೇಶ್ ಅವರನ್ನ ಮಾತನಾಡಿಸಿದ್ದಾರೆ. ಏನು ಹೇಳಿದ್ರು ಡಿಕೆ ಶಿವಕುಮಾರ್ ಅವರ ಜ್ಯೋತಿಷಿ ಕೇಳಿಸ್ಕೊಳ್ಳಿ. ಸಾಯಂಕಾಲ 5:15 ರಾಜಭವನ ಸರ್. ಆ ದಿನಾಂಕನ ಯಾಕೆ ಸರ್ ಅಷ್ಟು? ಯಾಕಂದ್ರೆ 5ನೇ ತಾರೀಕು ಅಂತ ಮೊದಲು ನೀವೇ ಹೇಳಿದ್ರಿ. 3ನೇ ತಾರೀಕು ಏನ್ ಸರ್? 3, 5 ಎರಡೂ ಚೆನ್ನಾಗಿತ್ತು. 5ನೇ ತಾರೀಕು ಯಾರೋ ಬರ್ಬೇಕಾಯ್ತು, ಅವ್ರು ಬರಲ್ಲ. 3ನೇ ತಾರೀಕು ಮಾಡ್ತಾರೆ ಸರ್. ಆ ದಿನಾಂಕ 3ನೇ ತಾರೀಕು ಸಂಜೆ 5:15ಗೆ ಒಂದು ದೊಡ್ಡ ಯೋಗ ಇದೆ ಅಂತ. ಏನ್ ಸರ್ ಅದು? ಪರಮ ಮಿತ್ರ ಏನು? ಪರಮ ಮಿತ್ರ ತಾರೆ ಇದೆ, ಪೂರ್ವಾಷಾಢ ನಕ್ಷತ್ರ ಇದೆ. ಸಾಹೇಬರಿಗೆ ಪರಮ ಮಿತ್ರ ತಾರೆ ಆಗುತ್ತೆ. ಮತ್ತೆ ಅವರು ವೃಶ್ಚಿಕ ಲಗ್ನದಲ್ಲಿ ಪ್ರವಚನ ಸ್ವೀಕರಿಸ್ತಾರೆ. ಅವ್ರು ವೃಶ್ಚಿಕ ಲಗ್ನ ಪವರ್ಫುಲ್. ಅವರು ಆ ಮಂಗಳ ಕುಜ ಬಂದು ಮೇಷದಲ್ಲಿ ಸ್ವಂತ ಮನೆಯಲ್ಲಿ ಇರ್ತಾನೆ. 7ನೇ ಮನೆ ಸೂರ್ಯ ಇರ್ತಾನೆ, ಪವರ್ಫುಲ್ ಸೂರ್ಯ, ದಶಮಾಧಿಪತಿ. 7ನೇ ಮನೆ ದೃಷ್ಟಿ, ಲಗ್ನದ ದೃಷ್ಟಿ. ಆಮೇಲೆ 8ನೇ ಮನೆ ಬುಧ ಶುಕ್ರ, 9ನೇ ಮನೆ ಗುರು, 10ನೇ ಮನೆ ಕೇತು, 4ನೇ ಮನೆ ರಾಹು, 2ನೇ ಮನೆ ಚಂದ್ರ ಇರ್ತಾರೆ. ಅವ್ರಿಗೆ ಗ್ರಾಹಕರು ಒಳ್ಳೆ ಟೈಮ್ ಚೆನ್ನಾಗಿರೋದ್ರಿಂದ ಆ ಟೈಮ್ ಕೊಟ್ಟಿದ್ದೀನಿ. ವಿಧಾನಸೌಧದಲ್ಲಿ ಆಗ್ಬೇಕು ಅನ್ನೋ ಇಚ್ಛೆ ವ್ಯಕ್ತಪಡಿಸ್ತಾ ಇದ್ರು. ಅದಕ್ಕೆ ಮೊದಲ ವಿಧಾನಸೌಧ ಬೇಡ ಅಂತ. ಯಾಕೆ ಗುಜ್ಜಿ ಅದು? ವಿಧಾನಸೌಧದಲ್ಲಿ ಮಾಡೋರು ಯಾರನ್ನ ಪೂರ್ತಿ ಕಾಲ ಟರ್ಮ್ ಮುಗಿಸಿಲ್ಲ. ಈಗ ಏನಾದ್ರು ಈ ಟೈಮಲ್ಲಿ ಏನಾದ್ರು ಪ್ರಮಾಣ ಸ್ವೀಕಾರ ಮಾಡಿದ್ರೆ ಅವ್ರು ಮುಂದೇನು ಕೂಡ ಅಧಿಕಾರಕ್ಕೆ ಬರ್ಬೋದು. ಮುಂದೆ ಅಧಿಕಾರಕ್ಕೆ ಬರ್ತಾರೆ. ಚೆನ್ನಾಗಿದೆ ಅಂತೀವಿ. ಚೆನ್ನಾಗಿದೆ. ಓಕೆ. ಇದಿಷ್ಟು ಬಿಪಿ ಆರಾಧ್ಯ ಅವರ ಮಾತುಗಳು. ಕ್ಯಾಮರಾಮನ್ ನನ್ನ ಜೊತೆ ರೂಪೇಶ್ ಮೈದೂರು, ಪವರ್ ಟಿವಿ, ಬೆಂಗಳೂರು. ನೆಕ್ಸ್ಟ್ ಸಿಎಂ ಡಿಕೆಶಿ ಸಂಪುಟ ಸೇರೋದಕ್ಕೆ ಶಾಸಕರು ತೀವ್ರ ಲಾಭಿ ನಡೆಸ್ತಾ ಇದ್ದಾರೆ. ನಾ ಮುಂದು ತಾ ಮುಂದು ಅಂತ ಇದ್ದಾರೆ. ನಾನು ಕೂಡ ಈ ಬಾರಿ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದೀನಿ ಅಂತ ಪವರ್ ಟಿವಿಗೆ ಹಾನಗಲ್ ಶಾಸಕ ಶ್ರೀನಿವಾಸ್ ಮಾನೆ ಹೇಳಿಕೆ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ಗೆ ಅಭಿನಂದನೆ ಸಲ್ಲಿಸೋದಕ್ಕೆ ಬಂದಿದ್ದೀನಿ. ನಮ್ಮ ಜಿಲ್ಲೆಗೆ ಕಳೆದ ಕೆಲ ವರ್ಷಗಳಿಂದ ಪ್ರಾತಿನಿಧ್ಯ ಸಿಕ್ಕಿಲ್ಲ. ನಾನು 2 ಬಾರಿ ಶಾಸಕನಾಗಿ 17 ವರ್ಷದಿಂದ ಪಕ್ಷಕ್ಕೋಸ್ಕರ ಕೆಲಸ ಮಾಡಿದ್ದೀನಿ. ಹಾಗಾಗಿ ನನಗೆ ಈ ಸಲ ಮಂತ್ರಿ ಸ್ಥಾನ ಸಿಗಬೇಕು ಅನ್ನೋದು ನನ್ನ ಆಶಯ ಅಂತ ಪವರ್ ಟಿವಿಗೆ ಹಾನಗಲ್ ಶಾಸಕ ಶ್ರೀನಿವಾಸ್ ಮಾನೆ ಮಾತಾಡಿದ್ದಾರೆ. ಇನ್ನು ಹಾನಗಲ್ ಶಾಸಕ ಶ್ರೀನಿವಾಸ್ ಮಾನೆ ಜೊತೆ ನಮ್ಮ ಪ್ರತಿನಿಧಿ ರೂಪೇಶ್ ಮಾತುಕತೆ ನಡೆಸಿದ್ದಾರೆ. ಏನ್ ಹೇಳಿದ್ರು ಕೇಳಿಸ್ಕೊಳ್ಳಿ. ನಮ್ಮೊಂದಿಗೆ ಶಾಸಕ ಶ್ರೀನಿವಾಸ್ ಮಾನೆ ಅವರಿದ್ದಾರೆ. ಸರ್ ನಮಸ್ತೆ. ಸರ್, ಡಿಕೆ ಶಿವಕುಮಾರ್ ಭೇಟಿಯಾಗಿದೆ, ಏನೆಲ್ಲ ಚರ್ಚೆ ಮಾಡಿದ್ರಿ? ಏನ್ ಸರ್ ಅದು? ಚರ್ಚೆ ಏನಿಲ್ಲ. ನಾನು ಅವ್ರಿಗೆ ಶುಭಾಶಯನ ಕೋರಿದೆ. ಅವ್ರು ಬಹಳ ಅವಸರದಲ್ಲಿ ಎಲ್ಲೋ ಜರೂರ್ ಕೆಲ್ಸಕ್ಕೆ ಹೋಗ್ಬೇಕಂತ ಹೇಳಿ 1 ಗಂಟೆ ನಂತರ ಸಿಗ್ತೀನಿ ಅಂತಂದ್ರು. ಸೊ ಹೆಚ್ಚಿಂದೇನು ಅವರಲ್ಲಿ ಕೇಳ್ಕೊಳ್ಳೋದಾಗ್ಲಿ ಮನವಿ ಸಲ್ಲಿಸ್ಲಿಕ್ಕೆ ಆಗಿಲ್ಲ. ಒಬ್ಬ ವಿದ್ಯಾರ್ಥಿ ಸಂಘಟನೆಯಿಂದ ಬೆಳೆದು, ಯುವ ಕಾಂಗ್ರೆಸ್ ಸಂಘಟನೆಯಲ್ಲಿ ಬೆಳೆದು, ರಾಜ್ಯದಲ್ಲಿ ಕಳೆದ 6 ವರ್ಷದಿಂದ ಪಕ್ಷದ ಅಧ್ಯಕ್ಷರಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ಪಕ್ಷಕ್ಕೆ ಒಂದು ಭದ್ರ ನೆಲೆಯನ್ನ ಕರ್ನಾಟಕದಲ್ಲಿ ಮಾನ್ಯ ಡಿಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಒಬ್ಬ ಕಾರ್ಯಕರ್ತರ ಬೆಳೆಸ್ತಕ್ಕಂತ ಒಬ್ಬ ನಾಯಕ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಸ್ಥಾನ ಅಲಂಕರಿಸಿದ್ದು, ಇದೆಲ್ಲ ಪ್ರತಿಯೊಬ್ಬ ಕಾರ್ಯಕರ್ತನಿಗೆ ಖುಷಿ ತರತಕ್ಕಂತ ವಿಷಯ. ನಾವೆಲ್ಲ ಆ ಸಂತೋಷವನ್ನ ಅನುಭವಿಸ್ಲಿಕ್ಕೆ ಕಾತುರದಿಂದ ಕಾಯ್ತಾ ಇದ್ದೀವಿ. ಸರ್, ಈಗ ಸಂಪುಟ ವಿಸ್ತರಣೆ ಚರ್ಚೆಗಳಾಗ್ತಾ ಇದೆ, ಯಾರ್ಯಾರು ಸೇರ್ಬಹುದು ಅಂತೇಳಿ. ಹಾವೇರಿಯಿಂದ ಯಾರಿಗೆ ಕೊಡಬೇಕು ಅನ್ನೋ ಆಗ್ರಹ, ನೀವು ಏನಾದ್ರು ಆ ಲಿಸ್ಟ್ ಅಲ್ಲಿ ಇದ್ದೀರಾ ಸರ್? ಹಾವೇರಿಯಲ್ಲಿ 6 ಸ್ಥಾನಗಳು ಇವತ್ತು ನಮ್ಮ ಪಕ್ಷ ಹೊಂದಿದೆ. ಎಲ್ಲ ಸ್ಥಾನಗಳನ್ನ ಗೆದ್ದಿದ್ದೇವೆ. ಅದು ಒಂಥರ ಹಾವೇರಿ ಜಿಲ್ಲೆ ಬಿಜೆಪಿ ಮುಕ್ತ ಜಿಲ್ಲೆ ಆಗಿದೆ ಇವತ್ತು. ಕಳೆದ 3 ವರ್ಷದಲ್ಲಿ ನಮ್ಮ ಜಿಲ್ಲೆಗೆ ಪ್ರಾತಿನಿಧ್ಯ ಸಿಕ್ಕಿದ್ದಿಲ್ಲ. ಹಾಗಾಗಿ ಈ ಉಳಿದ 2 ವರ್ಷದಲ್ಲಿ ನಮ್ಮ ಜಿಲ್ಲೆಗೆ ಸಂಪುಟದಲ್ಲಿ ಪ್ರಾತಿನಿಧ್ಯ ಕೊಡಬೇಕು ಅಂತಕ್ಕಂತ ಒತ್ತಾಯ ನಾವು ಮಾಡ್ತಾ ಇದೀವಿ. ಜೊತೆಗೆ ನಾನು ಸುಮಾರು 30 ವರ್ಷದಿಂದ ನನ್ನ ರಾಜಕೀಯ ಜೀವನವನ್ನ ಯುವ ಕಾಂಗ್ರೆಸ್ ಸಂಘಟನೆ ಮೂಲಕ ಪ್ರಾರಂಭ ಮಾಡಿ ಸುಮಾರು 17 ವರ್ಷಗಳಿಂದ ಸದನದ ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಕೂಡ ಮನವಿ ಸಲ್ಲಿಸಿದ್ದೀನಿ, ನನಗೊಂದು ಅವಕಾಶ ಕೊಡಬೇಕಂತ ಆಶಾದಾಯಕವಾಗಿದ್ದೀನಿ. ಸಿದ್ದರಾಮಯ್ಯ ನಂತರ ಹಿಂದ ನಾಯಕ ಯಾರಾಗಬಹುದು ಅನ್ನೋ ಚರ್ಚೆ, ಅದೇ ರೀತಿಯಾಗಿ ಒಬಿಸಿ ನಾಯಕರು, ಪ್ರಮುಖ ನಾಯಕರು ಯಾರು ಬೆಳಿಬಹುದು ಅಂತ ಚರ್ಚೆ. ಸರ್, ಏನಾಗಬಹುದು ಮುಂದೆ ಅಂತ? ಅಲ್ಲ, ನಮ್ಮಲ್ಲಿ ನಾಯಕರ ಕೊರತೆ ಇಲ್ಲ. ಅವಕಾಶ ಸಿಕ್ಕಾಗೆಲ್ಲ ಆ ನಾಯಕತ್ವನ ಪ್ರದರ್ಶಿಸ್ತಕ್ಕಂಥದ್ದು. ಹಾಗಾಗಿ ಬಹಳಷ್ಟು ನಾಯಕರು ಇವತ್ತು ಬೆಳೆದಿದ್ದಾರೆ. ಕೆಲವೊಂದು ಹೊಸ ಮುಖಗಳು ಕೂಡ ಈಗ ಅವಕಾಶ ಸಿಕ್ಕರೆ ಅವರು ಕೂಡ ತಮ್ಮ ನಾಯಕತ್ವವನ್ನು ಬೆಳೆಸಿ ಪಕ್ಷಕ್ಕೆ ಆಸ್ತಿ ಆಗಬಹುದು ಅಂತಕ್ಕಂಥ ಭಾವನೆ ನಾನು ಇಟ್ಕೊಂಡಿದ್ದೆ. ಇದಿಷ್ಟು ಶ್ರೀನಿವಾಸ್ ಮಾನೆ ಅವರ ಮಾತುಗಳು. ಕ್ಯಾಮರಾಮನ್ ಧನರಾಜ್ ಜೊತೆ ರೂಪೇಶ್ ಮೈದೂರು, ಪವರ್ ಟಿವಿ, ಬೆಂಗಳೂರು.